ಓಕೆ, ಇದಕ್ಕೆ ಹೆಕ್ಸಾಗಾನ್ ಟೆಕ್ನಿಕ್ ಅಂತ ಓಕೆ. ಸೈನು ಕಾಸು ಎರಡು ಮೇಲ್ಗಡೆ ಬರ್ತಾವ, ಈ ಕಡೆ ಟ್ಯಾನ್ ಬರಿತೇವಿ. ಸೈನದ ಕರ್ಣದ ವಿರುದ್ಧ ಬರೋದು ಅಂದ್ರ ಯಾವ್ದು ಬರ್ತದೆ? ಇದಕ್ಕ ಜೋಡಿ ಮಾಡಿದ್ರಲ್ಲ ಆಗಳೆ ಕಾಸೆಕ್. ಕಾಸದ ವಿಲೋಮ ಯಾವ್ದು ಬರ್ತತಿಲ್ಲ? ಸ್ಯಾಕ್. ಹೌದಾ? ಟ್ಯಾನದ ವಿಲೋಮ ಯಾವ್ದು ಬರ್ತತಿ? ಕಾಟ್. ಅಂದ್ರ ಇದನ್ನ ನೋಡೇ ಬರಿಬಹುದು. ಸೈನು ಮತ್ತು ಇದು ವಿರುದ್ಧ ದಿಕ್ಕಿನೊಳಗದಾವ. ಅಂದ್ರ ಸೈನ್ ಈಕ್ವಲ್ ಟು 1 by cosec, cos equal to 1 by sec, tan equal to 1 by cot, cot equal to 1 by tan, cosec equal to 1 by sin, sec equal to 1 by cos. 6 ಸೂತ್ರ ಬರಿಬಹುದಿಲ್ಲ? 6 ಸೂತ್ರ ನೆನಪಿಟ್ಕೋಬಹುದು. ಇನ್ನು ನೆಕ್ಸ್ಟ್ ಮಧ್ಯದೊಳಗ ಒಂದು ಬರಿತೇನೆ. ಸರ್ ಒಂದ್ ಯಾಕೆ ಬರಿಬೇಕ್ರಿ ಅಂದ್ರ ಸೂತ್ರ ಟೆಕ್ನಿಕ್ ಬೇಕಂದ್ರೆ ಬರಿಬೇಕಷ್ಟ, ಅದಕ್ಕೆ ಮತ್ತೆ ಬೇರೆದೇನೋ ನಿಯಮ ಇಲ್ಲ. ನಡಕ್ ಒಂದು ಬರ್ತೇನೆ. ಸೈನದಿಂದ ಎಡಭಾಗಕ್ಕೆ ಶುರು ಮಾಡಿ ಬಲಭಾಗಕ್ಕೆ ಬಂದ ಕೆಳಭಾಗಕ್ಕೆ ಬಾಣದ ಗುರುತು ಹಾಕ್ಬೇಕು. ರೈಟ್ ಟು ಲೆಫ್ಟ್ ಅಂಡ್ ಡೌನ್ ಯಾರೋ ಮಾರ್ಕ್. ಲೆಫ್ಟ್ ಟು ರೈಟ್ ಅಂಡ್ ಡೌನ್ ಯಾರೋ ಮಾರ್ಕ್. ಓಕೆ, ಎಡಭಾಗದಿಂದ ಶುರು ಮಾಡಿ ಬಲಭಾಗಕ್ಕೆ ಬಂದು ಏನ್ ಮಾಡ್ಕೋಬೇಕು? ಕೆಳಭಾಗಕ್ಕೆ. ಇದನ್ನ ನೋಡಿದ್ಮೇಲೆ ಸೂತ್ರ ಬರ್ಯಾಕ ಬರ್ತದ. ಹೆಂಗ್ ಬರಿಬೇಕಪ್ಪ ಸೂತ್ರ ಅಂತಂದ್ರ, ಸೈನ ಕಾಸ ಐತಿ, ಇವನ್ ಹೆಂಗ್ ಬರಿಬೇಕಂದ್ರ ಇಲ್ಲಿ ಬರೀತೇನೆ ನೋಡ್ರಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ನಿತ್ಯ ಸಮೀಕರಣ. ಒಂದು ಬರದ್ರ ಇನ್ನು ಎರಡನ್ನು ನಮಗ ಬರೆಯಕ್ ಬರ್ತದೆ. ಬರೀ ಸೈನ್ ಸ್ಕ್ವೇರ್ ಅಷ್ಟ ಹೆಂಗ್ ಬರೆಯೋದ್ರಿ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್. ಯಾಕಂದ್ರೆ ಪ್ಲಸ್ ಕಾಸ್ ಸ್ಕ್ವೇರ್ ಆ ಕಡೆ ಬಂದ್ರೆ ಏನಾಗ್ತದ? ಮೈನಸ್. ಸರ್ ನನಗೆ ಬರೀ ಕಾಸ್ ಸ್ಕ್ವೇರ್ ಅಷ್ಟ ಬೇಕ್ರಿ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್. ಒಂದನ್ನು ನಾವು ಬರೆದ್ವಿ ಅಂತಂದ್ರೆ ಇನ್ನು ಎರಡನ್ನ ಅತ್ಯಂತ ಸರಳ ಬರೀಬಹುದು. ಇದಾದ್ಮೇಲೆ ಒಂದು ಗ್ಯಾಪ್ ಬಿಡ್ಬೇಕು ಕಂಪಲ್ಸರಿ. ನೆಕ್ಸ್ಟ್ ಮತ್ತೆ ಎಡಭಾಗದಿಂದ ಬಲಭಾಗ ಕೆಳಭಾಗ, ಲೆಫ್ಟ್ ಟು ರೈಟ್ ಅಂಡ್ ಡೌನ್ ಯಾರೋ ಮಾರ್ಕ್, ಒಂದು ಗ್ಯಾಪ್ ಬಿಟ್ಟು ಏನಾಗ್ತದೆ ನೋಡ್ರಿ. ಈಗ 1 ಶುರು ಮಾಡತ್ತೇವಿ. 1 ಪ್ಲಸ್ ನೆಕ್ಸ್ಟ್ ಯಾವ್ದು ಬರ್ತದಿಲ್ಲ? ಕಾಟ್ ಸ್ಕ್ವೇರ್ ಬರೋಬ್ಬರಿ ಕೊಸೆಕ್ ಸ್ಕ್ವೇರ್ ನಿತ್ಯ ಸಮೀಕರಣ. ಇದು ಒಂದು ಬಂತಂದ್ರ ಇನ್ನು ಎರಡು ಬರೆಯಕ್ ಬರ್ತಾವ ನಿಮಗೆ. ಹೆಂಗ್ ಹೇಳ್ರಿ? 1 ಬರೋಬ್ಬರಿ ಕೊಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್. ಕಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಮೈನಸ್ 1. ಮತ್ತೆ ಇಲ್ಲಿ ನೀವು ಇನ್ನು ಎರಡನ್ನು ಬರೀಬಹುದು. ಅಂದ್ರೆ 3 ರೆಡಿ ಆದವು. ಮತ್ತೆ ಒಂದು ಸೂತ್ರ ಬರ್ಕೊಂಡ್ರಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್. ಮುಂದೆ ಏನ್ ಬರೆಯಕತ್ತೀರಿ? 1 ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್. ಕಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಮೈನಸ್ 1. ಒಂದೊಂದನ್ನ ಆ ಕಡೆ ಕಳಿಸ್ಬಿಟ್ರೆ ಇನ್ನು ಎರಡು ಸೂತ್ರ ರೆಡಿ ಆಗ್ತಾವ. ನೆಕ್ಸ್ಟ್ ಏನ್ ಮಾಡ್ಬೇಕು? ಮತ್ತೆ ಒಂದು ಗ್ಯಾಪ್ ಬಿಡ್ಬೇಕ. ನೆಕ್ಸ್ಟ್ ಅದಕ್ಕೆ ಬರೀ ಲೆಫ್ಟ್ ಟು ರೈಟ್ ಅಂಡ್ ಡೌನ್. ಏನ್ ಬರ್ತದ ನೋಡ್ರಿ. ಈಗ ಎಲ್ಲಿಂದ ಶುರು ಮಾಡ್ಬೇಕ? ಟ್ಯಾನ್ ಸ್ಕ್ವೇರ್ ಪ್ಲಸ್ ಏನ್ ಬರ್ತದ ಈಗ? 1 ಈಕ್ವಲ್ ಟು ಸೆಕ್ ಸ್ಕ್ವೇರ್ ನಿತ್ಯ ಸಮೀಕರಣ. ಇದು ಒಂದು ಬರದ್ರ ಇನ್ನು ಎರಡು ಬರೆಯಕ್ ಬರ್ತತಿ. ಹೆಂಗ? ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಮೈನಸ್ 1. 1 ಈಕ್ವಲ್ ಟು ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್. ಬರ್ಕೊಳಕ್ ಬರ್ತದ? ನೀವು ಬರ್ದದನ್ನ ಬಿಡತ್ತೇನೆ. ಒಟ್ಟ ಎಷ್ಟು ರೆಡಿ ಆದ್ವು ಹಂಗಾರ? ಈಗ 9. ಎಷ್ಟು ಬರಿಬಹುದು ಹಂಗಾದ್ರೆ? ಈಗ 9 ಬರಿಬಹುದು. 9 ಬರಿಬಹುದು. ಇಲ್ಲಿ ನೋಡ್ಕೊಡ್ರಿ. 1 ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್. ಕಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸರಿ ಕೊಸೆಕ್ ಸ್ಕ್ವೇರ್ ಮೈನಸ್ 1. ಇಲ್ಲಿ ನೋಡ್ರಿ, ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಮೈನಸ್ 1. 1 ಈಕ್ವಲ್ ಟು ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್. ಎಷ್ಟದು ಸೂತ್ರಗಾರ? ಈಗ 9 ಸೂತ್ರ ಅದು. ಹೌದಾ? ಇನ್ನು 6 ಮತ್ತೆ ಈಸಿಲಿ ಬರಿಬಹುದು. ಹೆಂಗ್ ನೋಡ್ತೀರಿ? ಇಲ್ಲಿ ಆರೋ ಮಾರ್ಕ್ ಹಾಕ್ತೇನೆ ನೋಡ್ರಿ. ಎಲ್ಲೇ? ಸೈನದಿಂದ ಕಾಸಕ್ 90 ಮೈನಸ್ ಥೀಟಾ.
Sin 90 minus theta equal to cos theta. Cos 90 minus theta equal to sin theta. Sec 90 minus theta equal to cosec theta. Cosec 90 minus theta equal to sec theta. Tan 90 minus theta equal to cot theta. Cot 90 minus theta equal to tan theta. ಪೂರಕ ಕೋನಗಳು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅವು ಆರ್ ಫಾರ್ಮುಲಾ ಎಷ್ಟದು ಒಟ್ಟ 6 9 15 6 21 ಇನ್ನೆರಡು ಹೇಳ್ತೇನೆ ನೋಡ್ರಿ ಇಲ್ಲಿ ಮ್ಯಾಲ ಒಂದು ಅಡ್ಡ ಗೀಟ್ ಹೊಡೆದು ಬಿಟ್ರ tan theta equal to sin divided by cos, cot theta equal to cos divided by sin. Tan theta equal to sin divided by cos, cot theta equal to cos divided by sin. ಇವೆರಡದುವಾ ಟೋಟಲ್ ಎಷ್ಟದು 23 ಅವಿಪಾವಿಗಳಪ್ಪ 6 29 ಬೆರಳಿನಾಗ ಆಂಗಲ್ 30 ಎರಡು ಸೂತ್ರ ಅದು ಟೋಟಲ್ 59 ಟಿಗ್ನಾಮೆಟ್ರಿ ಒಳಗೆ ಇವನು 59 ಬಿಟ್ಟು ಬೇರೆ ಏನೂ ಇಲ್ಲ ಮುಟ್ಟಾಗ್ತದೆ ಇಷ್ಟನ್ನು ವರ್ಕ್ ಮಾಡಿಕೊಂಡ್ರೆ ಅಂದ್ರೆ ರಿಸಲ್ಟ್ ಚಲೋ ಆಗ್ತದೆ ಆಲ್ ದ ಬೆಸ್ಟ್ ಒಳ್ಳೆದಾಗಲಿ